ಹಲವು ಗೆಳೆಯರೇ ಮತ್ತು ಗೆಳತಿಯರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. Big T-shirt, Billy. Watch on my wrist, but I want that diamond. ನಾನು ಇವಾಗ ನೀಟಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಪಾನಿಪುರಿ ತಿನ್ಬೇಕು, ಪಾನಿಪುರಿ ತಿನ್ನೋಣ. ನಮ್ಮನೋ ಬ್ರೋ ನೋಡು ಎತ್ತವ್ರೆ. ಖಾರ ಖಾರ ಹಾಕು ಇನ್ನ ಅಲ್ಲಿ ಖಾರ ಖಾರ. ಇವಾಗ ಈ ಪಾನಿಪುರಿ ತಿಂದಿದ್ದು ಆಯ್ತು. ನಮ್ ಗಿರಣ್ಣ ಸ್ಮೈಲ್ ಸ್ಮೈಲ್. ಇವಾಗ ನಿಖಿಲ್ ಫೋನ್ ಹಾಕಲ್ಲ, ಸ್ವಲ್ಪ ಕೆಲಸ ಐತೆ, ನಂಗೆ ಟಾರ್ಚ್ ಬೇಕು, ಬಿಗ್ ಟಾರ್ಚ್. ಅದಕ್ಕೋಸ್ಕರ ಹೋಗಬೇಕು, ತರಬೇಕು. ಅದಕ್ಕೋಸ್ಕರ ಮುಂಚೆ ನಿಖಿಲ್ ಫೋನ್ ಹಾಕ್ಬಿಟ್ಟೆ ಇಲ್ಲಿ ಬರಕ್ಕೆ ಹೇಳೋಣ. ಇಲ್ಲಿ ಪಾನಿಪುರಿ ಸೂಪರ್ ಸೂಪರ್ ಸೂಪರ್. ಇವಾಗ ನಿಖಿಲ್ ಫೋನ್ ಹಾಕಿದ್ದೀನಿ, ಬರ್ತೀನಿ ಅಂದವನೇ, ಬರ್ತಾನೆ. ಬಂದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ನಿಖಿಲ್ನು ಬಂದವನೇ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ರೀಸನ್ ಆಮೇಲೆ ಹೇಳ್ತೀನಿ. ಇವಾಗ ನನ್ನ ಕಮ್ಮನು ಬ್ರೋಕ ಮತ್ತೊಮ್ಮೆ ಇದು ತಿಂತೀರಿ, ಯಾಕಂದ್ರೆ ಈಗ ತಿಂದು ಖಾಲಿ ಇಲ್ಲ. ನಮ್ಗೆ ಖಾರ ಖಾರ ಬೇಕು. ಅವ್ರೆಲ್ಲ ಕೊಟ್ಟು ಕಲ್ಸ್ಬಿಡ್ಲಿ ಅಂದ್ಬಿಟ್ಟು ಮೂರು ಖಾರ ಇಲ್ದಿರಪ್ಪ. ನನ್ ಖಾರ ಇಲ್ಲ. ಹೋಗಿ ಇದ್ಬೇಕು ಟಾರ್ಚು, ಬ್ಯಾಟ್ರಿ ಬಿಲ್ಡಿಂಗ್ ಮೇಲೆ ಇಕ್ಕಾಗ. ಏನೋ ರೆಡಿ ಆಯ್ತು. ಬಂದು ಪಾನಿಪುರಿ ಕುಂತಾನೆ ಮನೆ ಬೈ ಮಾಡು. ಒಂದೊಂದೇ ಕೊಡ್ಬೇಡ, ಇವಾಗ ಇಲ್ಲಿ ಪಾನಿಪುರಿ ತಿಂದಿದ್ದಾಯ್ತು. ಹೋಗಿ ಬ್ಯಾಟ್ರಿ ಲೈಟ್ ತಗೋಬೇಕು. ಬರೋಣ ಮಾಮನ ಆ ಕಾಂಪ್ಲೆಕ್ಸ್ಗೆ ಹೋಗು. ಯಾವ ಕಾಂಪ್ಲೆಕ್ಸ್ ಹೇಳೋ? 40 ಅಂಗಡಿ ಆಯ್ತು ನೋಡ. ಬಾರ್ ಆಪೋಸಿಟ್ 40 ಅಂಗಡಿ ಐತೆ, ಅದು ಕಾಂಪ್ಲೆಕ್ಸ್ ಅಂತಾರೆ. ಇಲ್ಲಿ ಹೋದ್ಮೇಲೆ ಹೋಗಿ ತಗೊಂಡ್ಬಿಡ್ತೀರಿ. ಆಮೇಲೆ ಬಿಲ್ಡಿಂಗ್ ಮೇಲೆ ಹೋಗ್ಬೇಕು. ಏನೋ ಪ್ಲ್ಯಾನ್ ಹಾಕೊಂಡಿದ್ದೀನಿ, ಇದೇನೋ ರೆಸಿಪಿ ಮಾಡೋಕೆ. ನೋಡೋಣ. ಆದರೆ ಲೈಟು ಚೆನ್ನಾಗಿ ಸಿಗಬೇಕು, ಯಾಕಂದರೆ ಮುಂದೆ ಒಂದಿನ ಇದು ಲೈವ್ ಸ್ಟ್ರೀಮ್ ಮಾಡಬೇಕು. ಲೈವ್ ಸ್ಟ್ರೀಮ್ ಯೂಟ್ಯೂಬಾಗ ಅದೆಲ್ಲ ಐಟಮ್ಗಳು ತರಬೇಕು. ಅದ್ರದ್ದು ಒಂದು ವೀಡಿಯೋ ಮಾಡ್ತೀನಿ. ನೋಡೋಣ ಏನನ್ನ ಇವಾಗ ಓದ್ತಾಯಿದ್ದೀರಿ. ಇವಾಗ ಇಲ್ಲಿ ಬಂದಿದ್ದೀರಿ, ಈ ಅಂಗಡಿಗೆ ತಗೊರೋದು. ಹೋಗಿ ತಗೊರೋಣ, ಪರ್ಚೇಸ್ ಮಾಡೋಣ. ಮರಳಿ ಬರ್ಗಿಂಗ್ ನಡೆಯ ಇಲ್ಲಿ ಬಂದಿದ್ದೀರಿ. ಒಳಗೆ ಚೆಕ್ ಮಾಡಿದ್ರಿ, ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಜಾಸ್ತಿ ಜನ ಇದ್ರು. ನಾನು ಹಿಂಗಂದರೆ ಅವ್ರಿಗೆಲ್ಲ ಟೆಸ್ಟ್ ಆಗುತ್ತೆ, ಅದಕ್ಕೋಸ್ಕರ ಮಾಡಿಲ್ಲ. ಇಲ್ಲಿ ಎಲ್ಲ ಚಿಕ್ಕವೇ ದೊಡ್ಡದು ಬೇಕು. ನಾನು ಬಿಲ್ಡಿಂಗ್ ಮೇಲೆಲ್ಲ ಇಕ್ಕೋದು ನೀಟಾಗಿ ಕಾಣಿಸ್ಬೇಕು. ನಮ್ಮ ಮಗ ಎಲ್ಲ ಚಿಕ್ಕದು ತಗೊಂಡೋದ್ರೆ ಸುಮ್ಮನೆ ವೇಸ್ಟ್ ಆಗ್ತದೆ. ಇನ್ನೊಂದು ಅಂಗಡಿ ಅಂತ ಹೇಳೋನೆ, ನೋಡೋಣ. ಅದಕ್ಕಿಂತ ಮುಂಚೆ ಅಲ್ಲಿ ಶೋರ್ಮ ತಿನ್ಬೇಕು ಅನಿಸ್ತೈತೆ, ಹೋಗಿ ಶೋರ್ಮ ತಿನ್ನೋಣ. ಬರಳೆ ತೆರಿ ತೆರಿ. ಇದು ನನ್ನೊಬ್ಬನ್ಕ, ಅವನು ಯಾವುದೋ ಬಿಟ್ಟು ಬರ್ಗರ್ ನಾವು ಗೊತ್ತಾಗಬೇಕು. ಇವಾಗ ಕಂಪ್ಲೀಟ್ ಇದನ್ನು ತಿನ್ನಾಕ್ಬಿಟ್ಟೆ. ಇವನು ಬರೋದಿನ್ನ ಲೇಟು. ಇವಾಗ ನಾನು ಆನ್ಲೈನಾಗಿ ಚೆಕ್ ಮಾಡ್ತಿದ್ದೀನಿ ಎಷ್ಟು ರೇಟು, ಎಷ್ಟು ದೊಡ್ಡದು ಬರ್ತದೆ ಅಂತ. ನೋಡೋಣ. ಆದರೆ ಆನ್ಲೈನಾಗಿ ತರಿಸ್ಬಿಡೋಣ. ಇವಾಗ ಅರ್ಜೆಂಟ್ ಆಗಬೇಕು. ಆನ್ಲೈನು ಅಂದರೆ ಇವಾಗ 10 ಮಿನಿಟ್ಸ್ ಆ್ಯಪ್ ಇದೆಯಲ್ಲ, ಅಂಥವ್ದಾಗೆ ತರಿಸ್ಬೇಕಾಗುತ್ತೆ. ಅಂಥವ್ದಾಗ ಸಿಗೋ ಚಾನ್ಸೇ ಕಮ್ಮಿ. ನಾನು ಫ್ಲಿಪ್ಕಾರ್ಟ್, ಅಮೆಝಾನ್ ಅಂದರೆ ಅದು 1 ವೀಕು, ಎಷ್ಟು 10 ಡೇಸ್ ಎಲ್ಲ ಆಗ್ಬಿಡುತ್ತೆ. ನೋಡೋಣ. ಆಲ್ಮೋಸ್ಟ್ ಇವಾಗ ಇಲ್ಲೇ ಹುಡ್ಕೋಕೆ ಚೆಕ್ ಮಾಡ್ತೀನಿ. ಜೆಪ್ಟೋದಾಗ ಯಾವ್ದಾದ್ರು ಸಿಕ್ಕಿದ್ರೆ ಅದಾಗ ತರಿಸ್ತೀನಿ, ಇಲ್ಲಾಂದರೆ ಬೇರೆ ಬೇರೆದಾಗ ನೋಡೋಣ. ಇಲ್ಲೇ ರೌಂಡ್ ಹಾಕೋಣ ಸಿಗಂಟ. ಅದಕ್ಕಿಂತ ಮುಂಚೆ ಇದನ್ನು ಕಂಪ್ಲೀಟ್ ಮಾಡೋಣ. ಇವನು ಬರ್ಗಾರು ಒಂದು ಹೇಳೋನೆ, ಅದು ಬರೋದು ಸ್ವಲ್ಪ ಲೇಟು. ಇದು ತಿನ್ಬಿಟ್ಟು ನೆಕ್ಸ್ಟ್ ಬೇರೆ ಅಂಗಡಿಗ ಶಿಫ್ಟ್ ಹೋಗ್ತಾ ಇರೋಣ. ಇವಾಗ ತಿನ್ಬಿಟ್ಟು ಬೇರೆ ಕಡೆ ಹೋಗಿ ನೋಡ್ತೀರಿ. ಎಲ್ಲ ಬೇರೆ ಕಡೆ ಎಲೆಕ್ಟ್ರಿಕ್ ಅಂಗಡಿಗೆ ಹೋಗ್ಯೋ, ಎಲ್ಲೆಲ್ಲಿ ಸಿಗ್ತದೆ ಅಲ್ಲೆಲ್ಲ ಅಲ್ಲಿ ನೋಡೋಣ. ಹೋಗಿ ಚೆಕ್ ಮಾಡಿ ಇರು ಹೋಗಿ. ಹಾಂ ಹೇಳಿ. ಇಲ್ಲೂ ಬಂದಿದೆ ಬ್ಯಾಟ್ರಿ ಲೈಟು. ಇಲ್ಲಿ ಸಿಗೋ ಡೌಟ್ ಇದೆಯಲ್ಲ, ಮೊಬೈಲ್ ಸಿಗೋದು. ನೋಡೋಣ ನೋಡೋಣ ಏನೋ ಮಾತಾಡೋಣ ಸರ್. ಎಷ್ಟಣ? ಹಿಂಗೆ ಇವ್ರಲ್ಲಿ ಯಾಕೆ ಕರ್ಕೊಬರೋದು ಅಂದರೆ ನಾನು ಪಾರ್ಕಿಂಗ್ ಮಾಡಕ್ಕೆ ಬರೋಲ್ಲ, ಇವ್ರು ಮಾಡ್ತಾರೆ, ಅದಕ್ಕೆ ಕರ್ಕೊಬರೋದು. ಫೈನಲಿ ಬಾರ್ಗಿಂಗ್ ಎಲ್ಲ ಮುಗೀತು, ಎತ್ಕೊಂಡು ಹೋಗೋದು. ಪೇಮೆಂಟ್ ಆಯಿತು, ಹೋಗ್ತಾ ಇರೋದು. ಬಿಲ್ ಕೊಡ್ತಾರೆ ಇರಪ್ಪ. ಹೌದಲ್ಲ. ಫೈನಲಿ ಇಲ್ಲಿ ತಗೊಂಡು
ಹೋಗ್ತಾ ಇದ್ದೀರಿ. ಇವಾಗ ಬಿಲ್ಡಿಂಗ್ ಮೇಲೆ ಹೋಗಲ್ಲ, ಬಿಲ್ಡಿಂಗ್ ಮೇಲೆ ಹೋಗ್ಬಿಟ್ಟು ನೋಡೋಣ ಹೆಂಗೆ ಬರ್ತದೆ ಅಂತ. ಯಾಕಂದರೆ ನಾನು ಲೈವ್ ಸ್ಟ್ರೀಮ್ ಮಾಡೋದು ಅಲ್ಲೇ. ನೋಡೋಣ, ಬೇರೆ ಲೈವ್ ಸ್ಟ್ರೀಮ್ಗೆಲ್ಲ ನಾನು ನೈಟು ಡೇ ಎಲ್ಲ ಫುಲ್ ಬಿಸಿ ಇದ್ದರೆ ನೈಟಾಗಿ ಏನಾರ ಮಾಡಬೇಕು ಅಂದರೆ ಅವಾಗ ಯೂಸ್ ಆಗ್ತದೆ. ಎಲ್ಲ ಯೂಸ್ ಮಾಡೋಣ, ಏನೇನಾಗುತ್ತೆ ಎಲ್ಲ ಇಬ್ಬರಿಗೆ ಆಗಲಿ. ಇವಾಗ ನಮ್ಮ ಬಿಲ್ಡಿಂಗ್ ಮೇಲೆ ಹಾಕಿ ಇದನ್ನ ಟೆಸ್ಟ್ ಮಾಡೋಣ. ಅಲ್ಲಿಕ್ಕೋದು ಲೈವ್ ಸ್ಟ್ರೀಮ್ ಮಾಡಿದ್ರೆ ಕಾಳು ಸಿಕ್ಕಿ ಈ ಟೇಬಲ್ ಹಾಕಿ ಇಲ್ಲಿ ನಾನು ಕೂತ್ಕೊಳ್ಳೋಣ. ಟೇಬಲ್ ಮೇಲೆ ಒಂದು ಲ್ಯಾಪ್ಟಾಪ್ ಇಕ್ಕಿ ಲೈವ್ ಸ್ಟ್ರೀಮ್ ಮಾಡೋಣ ಅಂತ ಹೇಳೋದು. ಇವಾಗ ಇಲ್ಲಿ ಕತ್ಲಲ್ಲ, ಅದಕ್ಕೋಸ್ಕರ ಚಾರ್ಜ್ ತಂದು ಇಲ್ಲೇ ಇಂಪಾರ್ಟೆಂಟು. ಏನೋ ಆಫ್ ಮಾಡಿದ್ದೀನಿ. ಇದನ್ನ ಆನ್ ಮಾಡಿ ನಾನು ಪಕ್ಕಕ್ಕೆ ಬೀಳ್ಬೇಕು. ಅದು ಬಂದರೆ ಸಾಕು. ಇದೇನೇನು ಆಪ್ಷನ್ ಸೋಲಾರನ ಸಿಸ್ಟಮ್ ಅನ್ನ ಏನೋ ನಾವೇ ಇದೊಂದು ಬಂತು. ಹೆಂಗೆ ಬರ್ತದೆ ಇಲ್ಲಪ್ಪ? ಅಲ್ಲೇ ಅಪ್ಪ ನಾನೊಂದು ತೋರಿಸು. ಬದೀನಿ ನಾನು ಸ್ವಲ್ಪ ಕ್ಯಾಮ್ರಾ ಇರು. ಅದು ಇವಾಗ ಇನ್ನೊಂದು ಲೈಟ್ ಆನ್ ಮಾಡೋಣ. ಇವಾಗ ಇಲ್ಲ ಐತದು, ಇವಾಗ ಮಾಡು. ಇವಾಗ ಇಲ್ಲಿ ಟೇಬಲ್ ಹಾಕೊಂಡು ನಾನು ಹಿಂಗೆ ಕೆಳಗೆ ನೋಡ್ತಾ ಇರ್ತೀನಿ. ನಾನು ಮೇಲೆ ನೋಡ್ತಾ ಇರೋಲ್ಲ, ಲ್ಯಾಪ್ಟಾಪ್ ಕೊಟ್ಟು ಅದ್ಮೇಲೆ ಸ್ವಲ್ಪ ಚಿಕ್ಕದು ಕ್ಯಾಮ್ರಾ ಬರ್ತದೆ, ಅದನ್ನ ಫಿಕ್ಸ್ ಮಾಡ್ಬಿಟ್ಟು ನಾನು ಕೆಳಗೆ ನೋಡ್ತಾ ಇರ್ತೀನಲ್ಲ, ನಂಗೆ ತಲೆನೋವು ಅಷ್ಟು ಬರೋಲ್ಲ. ಅದಕ್ಕೋಸ್ಕರ ನೋಡೋಣ, ಇವಾಗ ವೀಡಿಯೋ ಚೆಕ್ ಮಾಡ್ತೀನಿ, ಎಲ್ಲ ಒಳ್ಳೇದಾಗಲಿ ಅಂತ ಹೋಗಿ ಇವಾಗ ಇನ್ನೊಂದು ಪ್ಲ್ಯಾನ್ ಹಾಕೊಂಡಿದ್ದೀನಿ. ಇಲ್ಲೇ ಏನೇನು ಒಂದು ಫ್ರೂಟಾಗ ಮೊನ್ನೆ ಒಂದ್ಸತಿ ಒಂದು ವೀಡಿಯೋದಾಗ ಲೆಮನ್ ಜಾಮೂನ್ ಅಂತ ಮಾಡಿದ್ನಲ್ಲ, ಅದೇ ಟೈಪಾಗ ಇನ್ನೊಂದು ಬೇರೆದು ಮಾಡೋಣ ಅಂದ್ಬಿಟ್ಟು ಅದು ಆ ವಿಡಿಯೋ ನೋಡಿಲ್ಲ ಅಂದರೆ ಇಲ್ಲಿ ಹಾಕಿರ್ತೀನಿ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಆಗಿರ್ತದೆ, ಹೋಗಿ ಚೆಕ್ ಮಾಡಿ. ಇವಾಗ ಹೋಗಿ ಐಟಮ್ಗಳು ತಗೋತೀನಿ, ಬೇರೆ ಫ್ರೂಟದು ಒಂದು ಫ್ರೂಟದು ಅದನ್ನೇ ಮಾಡೋಣ. ಇವಾಗ ಕೆಳಗೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಬಂದಿದ್ದೀವಿ ತಗೋರಕ್ಕ. ತಗೊಂಡು ಹೋಗ್ತೀವಿ. ಏನು ತಗೋತೀರಿ ಅಂತ ಹೇಳೋಲ್ಲ, ಬಿಲ್ಡಿಂಗ್ ಮೇಲೆ ಹೋದ್ಮೇಲೆ ತೋರಿಸ್ತೀವಿ ಏನೇನು ತಗೊಂಡಿದ್ದೀರಿ ಇಲ್ಲ ಅಂತ. ಇಲ್ಲಿ ಇಷ್ಟ ಆಗಿಲ್ಲ, ಅದಕ್ಕೋಸ್ಕರ ಬೇರೆ ಕಡೆ ಹೋಗ್ತದೆ. ಇವಾಗ ಇಲ್ಲಿ ಬಂದಿದ್ದೀರಿ, ಇಲ್ಲಿದು ಮೇಲೆ ನಮ್ಮ ಜಿಮ್ಮು. ಇವಾಗ ಹೋಗಿ ಇವನೋದವನೇ ತಗೋರಕ್ಕ, ಹೋಗಿ ತಗೋಬರ್ತಾನೆ. ತಗೋತಾಗೈತೆ ಮಾಡಿ. ಹಾಂ, ಅವೇ ಸ್ವಲ್ಪ ಕೆಳಗಿತ್ತಲ್ಲ, ಚೆನ್ನಾಗಿ ಕಾಣಿಸ್ತದಿಲ್ಲ. ಇವಾಗ ಸಾಕಾಗೈತೆ. ಫೈನಲಿ ಇವಾಗ ನಮ್ಮ ಜೊತೆ ನಮ್ಮ ಮನು ಬ್ರೋ ಜಾಯ್ನ್ ಆಗಿದ್ದಾರೆ. ಅವರೇ ಒಂಥರ ಇದ್ದಂಗೆ, ಇವಾಗ ಗೆಸ್ಟ್ ಇದ್ದಂಗೆ. ನಾವು ಮಾಡೋದು ಅವರು ತಿನ್ನೋದು. ಎಲ್ಲಾರು ಕೇಳ್ತಾರೆ ವ್ಲಾಗ್ ಮಾಡ್ತಾ ಇದೀರಿ ವ್ಲಾಗು ಅಂತ. ಇವಾಗ ನಾವೇನೇನು ತಂದಿದ್ದೀರಿ ಅಂದರೆ, ಇವಾಗ ಪ್ರೆಸೆಂಟಾಗ ಉಪ್ಪು ಖಾರ ಕೊತ್ತಂಬರಿ ಸೊಪ್ಪು ಇಷ್ಟೊಂದೇನು ಬೇಕಾಗಿಲ್ಲ, ಮತ್ತೆ ಆರೆಂಜು ಮತ್ತೆ ಕರ್ಮೆಂಟ್ಸ್ ಅಲ್ಲ ಇದು, ಕರ್ಮೆಂಟ್ಸು. ಇವಾಗ ಇಷ್ಟು ತಂದಿದ್ದೀರಿ, ಇದು ಏನು ಮಾಡ್ತೀರಿ ಅಂತ ನೋಡ್ತಾ ಇದೀರಿ. ಸ್ವಲ್ಪ ಜನಕ್ಕೆ ಅರ್ಥ ಆಗ್ಬಿಟ್ಟಿರ್ತದೆ, ನಾವು ವೀಡಿಯೋ ಮಾಡಬೇಕು, ಅದಕ್ಕೋಸ್ಕರ ನೋಡ್ರಿ ಫುಲ್ಲು ವೀಡಿಯೋ ಹೆಂಗೆ ಮಾಡ್ತೀರಿ ಅಂತ. ಇವಾಗ ನಾವು ಇಷ್ಟು ಐಟಮ್ ತಂದಿದ್ದೀರಿ. ಫಸ್ಟು ಇಷ್ಟು ಚಿಕ್ಕನ್ ತೆಗ್ದಾಕ್ಬಿಡೋಣ, ಯಾಕಂದ್ರೆ ನಮ್ಮ ಮನೊಬ್ರು ನೋಡಿದ್ರೆ ಬೈತಾರೆ. ಇವಾಗ 1 2 3 ಕಾಯಿ ತಂದಿದ್ದೀರಿ. ಇದು ಸ್ವಲ್ಪ ಹಾಕ್ತೀರಿ, ಇದನ್ನ ಸ್ವಲ್ಪ ಹಾಕ್ತೀರಿ. ಪುಡಿ ಪುಡಿ ಮಾಡೋಕೆ ಏನೋ ಇರಬೇಕು, ಇಲ್ಲಾಂದರೆ ಹಿಂಗೆ ಸುಮ್ಮನೆ ಕಲ್ಲಾಗಿ ಹಿಂಗೆ ಚುಚ್ಬಿಟ್ಟು ಹಾಕ್ಬಿಡೋಣ. ಇವಾಗ ಏನಂದರೆ ಇದಕ್ಕೆ ಫಸ್ಟು ಸುಳ್ಕೊಬಿಡೋಣ. ಎಲ್ಲ ಸುಳ್ಕೊಂಡಿದ್ದಾದ್ಮೇಲೆ ಏನು ಅಂತ ತೋರಿಸ್ತೀವಿ. ನೀಟಾಗಿ ಸುಳ್ಕೋಬೇಕು, ಇಲ್ಲಾಂದರೆ ಎಲ್ಲ ನೀರು ಎಲ್ಲ ಇದರೊಳಗೆ ಬಿದ್ದು ಬಿಡ್ತದೆ. ಇದು ಸುಳ್ದಿದ್ದಲ್ಲ ಇಲ್ಲಿ ಹಾಕೋಣ. ಬನ್ನಿ ಬ್ರೋ, ಸುಳೀರಿ, ಇಲ್ಲಿ ಉಪ್ಪು ಮಾಡಂಗೆ ಆಗುತ್ತೆ. ಮಾಡಿ ಮಾಡಿ ಒಂದು ನಿಮಿಷ ಮಾಡ್ತೀವಿ. ಯಾವ ಥರ ಸುಳಿಬೇಕಂದ್ರೆ ನೋಡಿ, ಈ ಬಿಳೆ ಐತಲ್ಲ, ಇದನ್ನು ತೆಗಿಬೇಕು. ಆವಾಗ ಸ್ವಲ್ಪ ಸ್ವೀಟು ಖಾರ ಎಲ್ಲ ಮಿಕ್ಸ್ ಆದಂಗೆ ಅನ್ಸುತ್ತೆ. ಇದು ಇದ್ರೆ ಜಾಸ್ತಿ ಹುಳಿ ಅನ್ಸ್ಬಿಡ್ತದೆ, ತಿನ್ನೋಕ್ಕಾಗಲ್ಲ. ಆಗುತ್ತಾ ಬ್ರೋ? ಆಗಲ್ಲ. ಅದಕ್ಕೋಸ್ಕರ ಇದು ನೀಟಾಗ ಮೇಲೆ ಒಟ್ಟು ಜೊತೆಗ ಈ ಬಿಳೆದ್ನು
ನೀಟಾಗಿ ಕಿತ್ಕೊಬಿಡೋಣ, ಎಷ್ಟಾಗುತ್ತೋ ಅಷ್ಟು ಕಿತ್ತಿ ಒಂದು ಸೈಡಾಗಿ ಇಟ್ಬಿಡೋಣ. ಆಗ ಟೇಸ್ಟು ಒನ್ ಮೋರ್ ಅನ್ಬೇಕು ನಮ್ಮ ಮನೋಬ್ರು. ಖಾರ ತಿನ್ನಲ್ಲ, ನೋ ಬ್ರೋ, ಖಾರ ತಿನ್ನಲ್ಲ. ಇಲ್ಲಿ ಇರೋದಾಗ ನಾನೇ ಜಾಸ್ತಿ ಖಾರ ತಿನ್ನೋದು, ನಿಖಿಲ್ನು ತಿನ್ನಲ್ಲ. ಅಲ್ಲ ನೀನ್ ತಿಂತೀಯಾ? ಅವನು ತಿನ್ನಲ್ಲ. ಹೋಗಲೇ ತಿಂತೀನಿ, ನೀನ್ ತಿನ್ನಂಗ್ ತಿನ್ನಲ್ಲಪ್ಪ. ತಿಂತೀಯಾ? ನಿನ್ನಷ್ಟು ಖಾರ ಮಾತ್ರ ತಿನ್ನಲ್ಲ. ನನ್ನಷ್ಟು ಖಾರ ನಂಗೆ ಖಾರ ಇರುವಾಗ, ಖಾರ ಇದ್ರೆ ಒನ್ ಮೋರ್ ಅಂತೀನಿ ನಾನು. ಮಂಜಾಣ ಮೀಟ್ ಆಗೋತಿರೋ ಗೊತ್ತೇನೋ? ಮಂಜಾಣ ಮೀಟ್ ಗೊತ್ತೀಯಾ? ರೇವ ಕಾಲೇಜ್ಗೆ ಹೋಗೋದಿತ್ತು. ಯಾವ ಮಂಜಣ್ಣ? ಯಾವ ಮುಂಜಾನೆ ಹೇಳ್ತಾ ಇದೀಯ ಅಜಿತ್? ರೇವ ಕಾಲೇಜ್ ಮಂಜಾಣ ಹೇಳ್ತಾರದ್ದು. ನಮ್ಮ ಟ್ಯಾಂಕರ್ ಮಂಜಣ್ಣ ಅವನೆಲ್ಲ ಅಂತಾನು ಒನ್ ಮೋರ್ ಇನ್ನ ಒನ್ ಮೋರ್ ನೀನ್ ಇನ್ನೊಂದ್ ಗಾಡಿ ತಗೊಂಬರ್ರಿ ಅಂತಾನೆ. ಬಾ ಇವಾಗ ಹೆಲ್ಪ್ ಮಾಡಿ ಸ್ವಲ್ಪ. ಇನ್ನ ಸ್ವಲ್ಪ ಬರಲ್ಲ ಅವರು. ಹೆಂಗಂದ್ರೆ ಅವ್ರ ಗೆಸ್ಟ್ ಇವಾಗ ಗೆಸ್ಟ್ ಅಂತ ನಾವು ಮಾಡಿದ್ನ ತಿನ್ಬಿಟ್ಟು ಹೆಂಗೈತಿ ಅಂತ ಹೇಳೋದು. ರುಚೀಶನ್ ಬರ್ತಾನೆ ಅಂತ ಹೇಳ್ದ, ಬಟ್ ಇನ್ನ ಬಂದಿಲ್ಲ. ಬಿಲ್ಡಿಂಗ್ ಮೇಲೆ ಇರ್ತೀನಿ ಬಾ ಅಂದೆ, ಎಲ್ಲೋ ಗೊತ್ತಿಲ್ಲ. ನಾವು ಒಂದೊಂದು ಕೈನೇ ಸುಳ್ಕೊಂಡು ಈ ಕಡೆ ಇಕ್ಕತ್ತಾ ಇದೀನಿ. ಸಾವಿಗಾಗಿ ನಾನು ಅಂಜಲಾರೆ, ಅಳುಕಲಾರೆ. ಇವಾಗ ಒಂದು ಕಂಪ್ಲೀಟ್ ಆಗೈತೆ, ಇವೆರಡನ್ನ ಕಂಪ್ಲೀಟ್ ಮಾಡ್ಬಿಡೋಣ. ಲೈಟ್ ಬಂದಿದ್ದು ಒಳ್ಳೇದಾಯ್ತು. ಡೇಗ್ ಮಾಡೋದ ನನ್ಗೆ. ಡೇಗ್ ಕೆಲಸಗಳು ಜಾಸ್ತಿ, ಹಸುಗಳು ಮೇಯಿಸ್ಬೇಕು, ಇಲ್ಲಿ ಬಂದು ಹಾವು ಕರಿಬೇಕು, ಹಸುಗಳ ಹತ್ರನೇ ಜಾಸ್ತಿ ಕೆಲಸ ಇರುತ್ತಲ್ವ. ಅಪ್ಪ ತಿನ್ನಕ್ ಮಾತ್ರ ಸಖತ್ತಾಗಿರ್ತದೆ. ಖಾರನು ಹಾಕೋದೆಲ್ಲ ಮಿಕ್ಸ್ ಮಾಡ್ಕೊಂಡ್ ತಿಂತಾರೆ. ಒನ್ ಮೋರ್ ಅನ್ಬೇಕು. ಇದು ಇನ್ನೊಂದ್ಸತಿ ಏನ್ ವಿಟಮಿನ್ ಸಿ ಆರೆಂಜ್ ಒಗ್ಗರಣೆ ಮಾಡ್ಬೇಕು, ಸಖತ್ತಾಗಿರ್ತದೆ. ಈಗಷ್ಟೇ ನಮ್ ಜೊತೆ ಇನ್ನೊಬ್ಬ ಜಡ್ಜು ಜಾಯ್ನ್ ಆಗ್ತಾ ಇದಾರೆ, ಮಿಸ್ಟರ್ ರುತೀಶ್ ಅವರು. ಏನ್ ನೀರೆಲ್ಲ ನೋಡಿ ಸುಸ್ತಾಗ್ಬಿಟ್ಟ. ಒಳ್ಳೆ ಎಂಟ್ರಿ ಕೊಡ್ತೀರಾ? ಸುಸ್ತಲ್ಲಾಗಿದ್ದೀನಿ, ಸುಸ್ತಾಗಿಲ್ಲ ಅಂತ ಒಂದು ಸುಸ್ತಾಗಿದೆ. ಸರಿ, ಸುಸ್ತಲ್ಲಾಗಿಲ್ಲ. ಒಳ್ಳೆ ಕಾವು ಅಲ್ಲದು. ಸರಿ ಬರ ರುತೀಶ ಬರಲ್ಲ ಈ ಸುಳ್ಳಿ. ಒಂದ್ 5 ನಿಮಿಷ ಒಂದೇ ಇರೋ ಅಂತವನೆ. 5 ನಿಮಿಷಕ್ಕೆಲ್ಲ ಮುಗ್ದೋಗ್ತದೆ. ಇದೊಂದು ಸುಳ್ದು ನೀಟ ಮೇಲೆ ಬಿಳಿಯೋದು ಇಡ್ಬೇಕು ಆ ಥರ. ಏನ್ ಬೀಳೋದು? ಮೇಲೆ ಈ ಥರ ಬಿಳಿಯೋದು ನೀಟಾಗಿ ಬರ್ಬೇಕು. ಅದನ್ನು ಇನ್ನೊಂದು ಬೇರೆ ಒಟ್ಟು 10 ತಿಂತೀರಿ ನೀವು ಮ್ಯಾಗ ಇಂಥವು. ತಿನ್ಬಿಟ್ಟು ಹೋಗ್ಯೋದು ಅಷ್ಟೇ. ಬೇಡಪ್ಪ ಹೋಗ್ಯೋದಲ್ಲ. ಇದು ನಿನ್ ಮರುಕ ಉಪ್ಪು ಖಾರ ಕಳ್ಸ್ಕೊಂಡ್ ತಿನ್ಬಿಡುಗ. ಮೂಸಂಬಿ ಒನ್ ಮೋರ್ ಅನ್ಬೇಕು. ಮೂಸಂಬಿ ಅಲ್ಲ, ಅದು ಆರೆಂಜ್. ಇದು ಆರೆಂಜ್ ಕಿಟ್ಟೆ ಅಂತಾನೆ ಇದು. ಹೇಳಲೇ ಭತ್ತನೇ ಇಲ್ಲ ನಾವು. ಮೋಸಂಬಿನೇ ಇಂಗ್ಲಿಷ್ ಆರೆಂಜ್ ಅನ್ನತಾನೆ. ಅಲ್ಲ, ಮತ್ತೆ ಮೂಸಂಬಿ ಬೇರೆ. ಮೂಸಂಬಿನೇ ಅದಕ್ಕೆ ಉಪ್ಪು ಖಾರ ಹಾಕಂತ ನಾವು. ಇದಕ್ಕಲ್ಲ, ಇದಕ್ಕೆ ಉಪ್ಪು ಖಾರ ಮೂಸಂಬಿಗೆ ಹಾಕ್ತಾರೆ ನಾವು. ಹೊಸ ಮೋಸಂಬಿ ಅಂದ್ರೆ ಯಾವ್ದು? ಮೂಸಂಬಿ ಗ್ರೀನ್ ಕಲರ್ ಇರ್ತದಲ್ಲ. ಓ, ಅದನ್ನ ಗೊತ್ತಾಯ್ತು ಬಿಡು, ಗೊತ್ತಾಯ್ತು. ದೊಡ್ಡ ಕಾಯಿ ಅಲ್ಲಪ್ಪ, ನೀನ್ ಯಾವ್ದು ಬೇರೆ ಹೇಳ್ತಿದ್ಯಾ? ಹೇಳ್ತಾವ ನೋಡು, ಚಿಕ್ಕದ ಹಿಂಗೆ ಅದೇನೋ ಅಂತಾರ ಅದನ್ನ. ಅದಲ್ಲ, ಸೇಮ್ ಹಿಂಗೆ ತರ ಐತಿ. ಹಿಂಗೆ ಸ್ವಲ್ಪ ಚಿಕ್ಕದು ಮತ್ತೆ ಗ್ರೀನು. ಗ್ರೀನ್ ಕಲರ್ ಇರೋದ್ನ ಮೂಸಂಬಿ, ಇದನ್ನ ಮೂಸಂಬಿ ಅನ್ನಲ್ಲ. ಕಿತ್ಲೆ ಹಣ್ಣು ಆರೆಂಜ್ ಇದು. ಓ, ಮೂಸಂಬಿ ಯಾವ್ದು ಮೂಸಂಬಿ? ಅದು ಇದು ಆರೆಂಜ್. ಆರೆಂಜ್ ಕಿತ್ಲೆ ಹಣ್ಣು ಇದು. ಇವಾಗ ಇದೆಲ್ಲ ಸುಳ್ದಿದಾಯ್ತು. ಮಿಕ್ಸಿಂಗ್. ಇವಾಗ ಇದು ಪುಡಿ ಮಾಡ್ಬೇಕಲ್ಲ ರುತೇಶ್? ಅದನ್ನ ಹಾಕೊಂಡು ತಿನ್ಬೇಕಾ?
ತಿನ್ನಕ್ಕಾಗದೆ ಸ್ಪೆಷಲ್ ಅದೇನದು ಪುಡಿ ಮಾಡಿದ್ರೆ ಸ್ವಲ್ಪ ಹಾಕೋದು ಜಾಸ್ತಿ ಆಗಲ್ಲ. ಅದ್ ಜಾಸ್ತಿ ಆಗ್ರೆ ಬಾಯಿ ಕಿಕ್ಕಣಕನದು ಏ ಈ ಪಲಾವ್ಗಳಿಗೆಲ್ಲ ಸಿಕ್ಬಿಟ್ರೆ ಕಸರೆ ಹೊಡೆದಾಗ್ತದ ಗೊತ್ತಾ ಬಾಯಿ ಏನ್ ಅನ್ಕೊಳಲ್ಲ ಅದನ್ನ. ಲವಂಗನ ಗುಂಡಾಪಲ್ಲಿ ಇದನ್ನೆಲ್ಲ ಇದೇನು ಕರ್ಮೆನ್ಸ್ ತಾನೇ ಇದು ಕರ್ಮೆನ್ಸ್ ಇದು ಇದು ಖಾರ ಪೊಂಗಲ್ ಹಾಕ್ತಾರೆ ತಾನೇ. ಇವಾಗ ಫಸ್ಟ್ ಇದನ್ನ ಹಾಕತ್ತೀವಿ, ಹಿಂಗ ಹಾಕಬಿಟ್ಟು ಸೈಡ್ ಆಗಿ ಇಕ್ತಾ ಇದೀರಿ. ಇದನ್ನ ಇಲ್ಲಿ ಇಕ್ಬಿಟ್ಟು ಸ್ಪೂನ್ ಆಗ ಸ್ವಲ್ಪ ಪುಡಿ ಮಾಡ್ಕೊಬಿಡೋಣ ನೀಟಾಗ ಸ್ವಲ್ಪ. ಮಿಕ್ಸಿಗೆ ಹೆಂಗ್ ಪುಡಿ ಮಾಡ್ತಾರಂತ ನೋಡಿ ಆತರ. ನೋ ಇದು ಜಾಸ್ತಿ ಹಾಕಿದ್ರೆ ಏನಾಗ್ತದೆ ಅಂದ್ರೆ ಒಂದೇ ಒಂದ್ ಬೀಜ ಹಾಕ್ರೆ ಒಂದ್ ಬೀಜನೇ ತಿನ್ನಕ್ಕಾಗಲ್ಲ. ಅಲ್ಲ, ಒಂದ್ ಬೀಜ ಬಾಯಿಗೆ ಸಿಕ್ಬಿಟ್ರು ಅಂದ್ರೆ ಬೀಜ ಏನದು ಅದೇನೋ ಮೆಣಸು ಬಾಯಿಗೆ ಸಿಕ್ತಂದ್ರೆ ತಿನ್ನಕ್ಕಾಗಲ್ಲ. ಸ್ವಲ್ಪನೇ ಸಿಕ್ಬಿಟ್ರೆ ಫ್ರೂಟ್ಸ್ ಹಾಕುತ್ತಿದ್ದಾರಲ್ಲ. ಇದನ್ನ ರಾ ಸಿಕ್ಕಿಲ್ಲ ನಂಕ ರೆಡಿ ಮಾಡಿರೋದು ನೋಡಿ. ಈ ತರ ಪುಡಿ ಮಾಡ್ತಾ ಇದೀನಿ ಇವಾಗ. ಎತ್ಕೊಂಡ್ ತೋರ್ಸೋಣ ಮುಂದದು. ಇದು ಸರಿ ಬಿಡು, ಕಾಣಿಸ್ತೈತೆ. ಅಜಿತ್ ಇದೇನ್ಕಿದ ಏನ್ಕ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಕ. ಇವಾಗ ಇವೆಲ್ಲ ಪುಡಿ ಮಾಡಕ್ಕಾಗಲ್ಲ, ಸಾಕಿಷ್ಟು ಮಾರ್ನಿಂಗ್ ಆಗುತ್ತೆ. ಮಾರ್ನಿಂಗ್ ಆಗ್ಬಿಡುತ್ತೆ. ಇಲ್ಲೊಂದಿದೆ ಲೈಟ್ ಕಾಣಿಸ್ತಿ, ಲೈಟ್ ಹೆಂಗ್ ಇಕ್ಕಿರೋದು. ಅದೇ ಮ್ಯಾಕ್ ಇಕ್ಕಿದ್ಯಾ? ಇವಾಗ ನಮ್ ಮನೊಬ್ರು ಏನ್ ಮಾಡ್ತಾರೆ ಅಂದ್ರೆ ಉಪ್ಪು ಖಾರ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾರೆ. ಹೆಂಗ್ ಮಿಕ್ಸ್ ಮಾಡೋದು? ಉಪ್ಪು ಖಾರ ಹಾಕು, ಹಾಕ್ಬಿಟ್ಟು ನೋಡೋ ಹಿಂಗ್ ಬತ್ತೆಗೆ ಹಿಡ್ಕೊಂಡು ಗೋಬಿ ಎತ್ತೈಸ್ ಹೊಡ್ದು ಬಡಿ ಎಲ್ಲದಕ್ಕೂ ಬೀಳಿ ಒಂದೇ ಕಡೆ ಹಾಕ್ಬಿಟ್ಟು ಒಂದಕ್ಕೆ ಹಾಕ್ಬಿಟ್ಟೆ ಪುನಾಗಿ ಹಿಂಗ್ ಅಲ್ಲಾಡ್ಸು. ತಿಂತಾರೆ ಎಲ್ಲ ಒನ್ ಮೋರ್ ಅನ್ಬೇಕು. ಅದಿನ್ನೊಂದು ಅದೊಂದ್ ಪ್ಯಾಕೆಟ್ ಫುಲ್ ಹಾಕ, ಅವಾಗ ಅಂತೀರಿ 1 more ಅಂತ. ಒನ್ ಮೋರ್ ಅನ್ಬೇಕು. ಸಕ್ಕರೆ ಆಗ್ತಿದೆ ಸಿಹಿ ಆಗಿರ್ಲಿ ಅಂತ. ಇವಾಗ ಇದು ನೀಟಾಗಿ ಮಿಕ್ಸ್ ಆಗಿದೆ ಅನ್ಕೋತೀನಲ್ಲ, ಫುಲ್ ನೀಟಾಗಿ ಮಿಕ್ಸ್ ಆಗಿದೆ. ಇದಕ್ಕ ಸಾಕ ಮೇಲೆ ಸ್ವಲ್ಪ ಕಿತ್ಬಿಟ್ಟು ಹಿಂಗ್ ಉದುರ್ಸ್ಬಿಡು. ಸ್ವಲ್ಪ ನೀರಲ್ಲಿ ತೊಳಿರಿ ಅದನ್ನ. ನೀರು ಕೊಡೋ, ಫ್ರೆಶ್ ಅಲ್ಲಿ ಇರ್ಬೇಕು. ವಾ, ಯಾವ ಪೀಸ್ ಎತ್ಕೊಳ್ಳಿ, ಇದು ಎತ್ಕೊತೀನಿ ನೋಡಿ. ನೋಡಕ್ ಹೆಂಗೈತೆ. ಒನ್ ಮೋರ್ ಅನ್ಬೇಕು. ಯಾರೋ ಪಾಸ್ಪೋರ್ಟ್ ಮಾಡ್ತೀನಿ. ಸೂಪರ್ ಸೂಪರ್. ಈ ಟೈಮಾಗ ಇದನ್ನ ತಿಂತಾರೋ ಪುಣ್ಯ ಮಾಡಿರ್ಬೇಕು. ಇವಾಗ ಎಲ್ಲಾರು ಎತ್ಕೊಂಡ್ ಟೇಸ್ಟ್ ಮಾಡ್ತೇವೆ. ಒದ್ದೆ ಟೇಸ್ಟ್ ಹೆಂಗೈತೆ ಅಂತ ಹೇಳ್ತಾರೆ. ಬನ್ನಿ, ದೊಡ್ಡ ಸ್ವೀಟ್ ಇರ್ತದೆ. ಏನಿದೆಯಾ ಕುಡಿ ನಾ ಕಸರಣ ಖಾರ ಹಿಂಗ್ ಹೊಡಿತೈತೆ. ಖಾರ ಇವಾಗ ಏನ್ ತಿನ್ಬಿಟ್ಟು ಫ್ಯಾಟ್ ಪುಡಿನೇ ಹಾಕಿದ್ ಯಾವಾಗ ಹೆಚ್ಚು, ಅದಕ್ಕೆ ಮಿಕ್ಸ್ ಮಾಡೋಣ. ಬೀಜ ಬಿಡ್ತಿತ್ತು. ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಹಾಕ ತಗೊಂಡ್ ಹಾಕ್ಬಿಡು ನೋಡು. ಮಾಡಿ ಇವಾಗ ನಿಖಿಲ್ ಬಂದೆ ಏನೇನ್ ತಿನ್ನಲ್ಲ ಬಿಡ, ಹೋಗ್ಲಿಲ್ಲ ಅಪ್ಪ. ಇವಾಗ ತಿಂದು ಹೆವಿ ಖಾರ ಹೊಟ್ಟೈತೆ. ನಿಖಿಲ್ ವಿಡಿಯೋ ಮುಂದೆ ತಿನ್ನಲ್ಲ ಅನ್ಬಿಟ್ಟು ಎತ್ಕೊಂಡ್ ಹಾಕಬಿಟ್ನಪ್ಪ. ನಾನ್ ವಿಡಿಯೋ ಮಾಡಿದಾಗ ತಿನ್ನಲ್ಲಪ್ಪ ನಾನು ಅಂತ. ಎರಡ್ ತಿಂದಿರೋದು ಆಯನ್ ಒಬ್ನು 9 ಪೀಸ್ ತಿಂದವನು ವಿಡಿಯೋ ಮಾಡ್ತಾನೆ. 9 ಪೀಸು ಹಣ್ಣು ಅಂದ್ರೆ ಇನ್ನೂ ಸ್ವಲ್ಪ ಸ್ವೀಟ್ ಇರ್ಬೇಕು, ಮತ್ತೆ ಉಪ್ಪು ಸ್ವಲ್ಪ ಕಮ್ಮಿ ಹಾಕಬೇಕು. ಖಾರ ನಂಗೆ ಈ ತರ ಇರ್ಬೇಕು. ಇದೆಲ್ಲ ಯಾವಾಗ ಯೂಸ್ ಮಾಡುತ್ತೀರಿ ಚೆನ್ನಾಗಿರ್ತದ ಅಂದ್ರೆ ಡ್ರಿಂಕ್ಸ್ ಮಾಡೋ ಚೆನ್ನಾಗಿರ್ತದಲ್ಲಾರ. ಡ್ರಿಂಕ್ಸ್ ಮಾಡೋವಾಗ ಇಂಥ ಐಟಮ್ ಯೂಸ್ ಮಾಡಿದ್ರೆ ಸೂಪರ್ ಸೂಪರ್ ಅನ್ಬೇಕು. ಎಣ್ಣೆಗೆ ಹಾಕ್ಬಿಡ್ತೀವಿ, ಕಬಾಬ್ ಇದ್ದಂಗೆ ಐತೆ. ಕಲ್ಸಿ ಎಣ್ಣೆಗೆ ಹಾಕಂತ ಇಟ್ಟಿದ್ದು ಕಲ್ಸಿರಿ ಇಟ್ಟಿತ್ತಲ್ಲ ಕಲ್ಸಿ. ಇಲ್ಲಿ ನಾನು ಒಬ್ಬನೇ ಖಾರ ಪ್ರಿಯ, ಇವರೆಲ್ಲ ಸ್ವಲ್ಪ ಖಾರ ಪ್ರಿಯ. ಅಂದ್ರೆ ಈ ಅನ್ನ ಸಾಂಬಾರ್ ತಿಂತಾರಷ್ಟೇ, ಎಷ್ಟೋ ಖಾರ ಹಾಕೊಂಡಲ್ಲ ತಿನ್ನಲ್ಲ. ನಾನೊಬ್ಬಂಕ ಬಳೆ ಸೆಟ್ ಆಗ್ತದೆ. ಸರಿ, ಈ ವಿಡಿಯೋನ ಕಾಣಿಸ್ತಾ ಇಲ್ಲ.
1x ಮಾಡು 1x ಆಗಿ ಇರೋದು ಅಲ್ಲ 15x ಆಗಿ ಮಾಡು 5x ಆಗ ಇವಾಗ ಕಾಣಿಸ್ತೀವಿ. ಇವಾಗ ಇದನ್ನ ಕಂಪ್ಲೀಟ್ ಮಾಡಿ ಮತ್ತೆ ಸಿಗ್ತೀನಿ. ಟಾಟಾ ಬಾಯ್ ಗುಡ್ ನೈಟ್. ರಾತ್ರಿ ಆಗಿದ್ರೆ ಎಲ್ಲಾರು ಮಲ್ಕೊಂಡ್ರೆ ಜಾಸ್ತಿ ಮೊಬೈಲ್ ನೋಡ್ಬೇಕು.